ಕೊಟ್ಟ ಸಾಲವನ್ನು ವಾಪಸ್ ಕೇಳಿದ್ದಕ್ಕೆ ಮನೆಗೆ ಬೆಂಕಿ ಹಾಕಲಾಗಿದೆ. ಪೆಟ್ರೋಲ್ ಅನ್ನು ಸುರಿದು ಮನೆಗೆ ಬೆಂಕಿ ಹಚ್ಚಿದಂತಹ ವ್ಯಕ್ತಿ ಬೆಂಗಳೂರಿನ ವಿವೇಕಾನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಪೆಟ್ರೋಲ್ ಅನ್ನು ಸುರಿದು ಮನೆಗೆ ಬೆಂಕಿ ಹಚ್ಚಿದ್ದಾನೆ. ಮಗಳ ಮದುವೆಗೆ ಅಂತೇಳಿ 5 ಲಕ್ಷ ರೂಪಾಯಿ ಸಾಲ ಇಸ್ಕೊಂಡಿದ್ದಂತೆ. ಅದನ್ನು ಕೇಳಿದ್ದಾರೆ, ಸಹಜ. ಕೊಟ್ಟಿದ್ನಲ್ಲ 5 ಲಕ್ಷ ವಾಪಸ್ ಕೊಡು ಅಂತೇಳಿ. ಅದಕ್ಕೆ ಏನು ಮಾಡಿದ ನೋಡಿ ಈ ವ್ಯಕ್ತಿ. ಬಂದ, ಪೆಟ್ರೋಲ್ ಸುರಿದ, ಮನೆಗೆ ಬೆಂಕಿ ಹಚ್ಚಿದ, ಹೋದ. ಅದು ಕೂಡ ರಿಲೇಟಿವ್ ಅನ್ನೋದು ಗೊತ್ತಾಗ್ತಾ ಇದೆ. ಕೋಲ್ ಕೊಟ್ಟು ಹೊಡೆಸ್ಕೊಳ್ಳೋದು ಅಂತಾರಲ್ಲ, ಇದು ನೋಡೇ ಹೇಳಿರಬೇಕು. ಈ ಸಂಬಂಧಿಕರ ಜೊತೆಗೆ, ಸ್ನೇಹಿತರ ಜೊತೆಗೆ ದುಡ್ಡಿನ ವ್ಯವಹಾರ ಮಾಡಿಬಿಟ್ರೆ ಈ ರೀತಿಯ ಸಮಸ್ಯೆಗಳೇನೆ. ಈ ಬೆಂಗಳೂರಿನ ವಿವೇಕಾನಗರದಲ್ಲೂ ಕೂಡ ಇದೇ ರೀತಿ ಆಗಿದೆ. ಸುಬ್ರಹ್ಮಣಿ ಎಂಬಾತನಿಂದ ವೆಂಕಟರಮಣನ ಮನೆಗೆ ಬೆಂಕಿಯನ್ನು ಹಾಕಲಾಗಿದೆ. ಮಗಳ ಮದುವೆಗೆ ಅಂಥೇಳಿ 5 ಲಕ್ಷ ಸಾಲವನ್ನು ಪಡೆದಿದ್ದ ಸುಬ್ರಹ್ಮಣಿ ಸಹೋದರಿ ಕೊಟ್ಟ ಸಾಲವನ್ನು ವಾಪಸ್ ಕೇಳಿದ್ದಕ್ಕೆ ಬಂದು ಮನೆಗೆ ಬೆಂಕಿ ಹಾಕಿ ಹೋಗಿದ್ದಾರೆ. ಆತ ಬೆಂಕಿ ಹಾಕುವಂತಹ ದೃಶ್ಯ CC ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ ನೋಡಿ. ರಾಜಾರೋಷವಾಗಿ ಬಂದ, ಬೆಂಕಿ ಹಾಕದ, ಅಲ್ಲಿಂದ ಆತ ಕಾಲ್ಕಿಟ್ಟ. ಕೊಟ್ಟ ಸಾಲವನ್ನು ವಾಪಸ್ ಕೇಳಿದ್ದಕ್ಕೆ ಮನೆಗೆ ಬೆಂಕಿ ಹಾಕಿದಂತಹ ಭೂಪ, ಆತನ ಬೆಂಕಿ ಹಾಕುವಂತಹ ಕೃತ್ಯ ಏನಿದೆ CC ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಮತ್ತೊಂದು ಕಡೆ ಮನೆ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ.